Good morning, my dear first BCom students. This is Good the morning. Morning. good morning. This is your CMK sir, and this is the ninth class of your royalty accounts. So here I am going to explain the problem which are not yet solved by the students. Means of ನೀವು ಯಾರು ಅದನ್ನು ಸಾಲ್ವ್ ಮಾಡಿಲ್ಲ ನೋಡೋಣ ಪ್ರಾಬ್ಲಮ್ ಏನು ಅಷ್ಟು ಡಿಫಿಕಲ್ಟಿ ಇದೆಯಾ ಅಂತ ನೋಡ್ಬಿಡೋಣ ಈಗ. ಸೊ ತುಂಬಾ ಕೆಲವು ಸ್ಟೂಡೆಂಟ್ಸ್ ಮಾತ್ರ ಸಾಲ್ವ್ ಮಾಡಿ ಕಳ್ಸಿದ್ರ ಆ ಪ್ರಾಬ್ಲಮ್ ಈಗ ನಾನು ಮತ್ತೆ ಲೆಡ್ಜರ್ ಅಕೌಂಟ್ ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ ಮೈ ಡಿಯರ್ಸ್. ದಿಸ್ ಇಸ್ ದ ಟೇಬಲ್ ದಟ್ ಈಸ್ ರಾಯಲ್ಟಿ 1.25, royalty 1.25 per ton, minimum rent 60,000, minimum rent 60,000, right to recap short workings first 4 years, table agide, journal entries agide my dears, journal entries agide. Now we are going to preparing ledger accounts in the books of company my dears. So royalty account anta start ಮಾಡಿದ್ರೆ ನಾವು ಇಯರ್ ಯಾವ್ದಿದೆ ಫಸ್ಟ್ ನೋಡಿ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ಈ ತರ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೆಟಾರ್, 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೆಟಾರ್ 2 ಶಾರ್ಟ್ ವರ್ಕಿಂಗ್ಸ್ ಇರೋದ್ರಿಂದ, ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟಾರ್, 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಇರೋದ್ರಿಂದ ಫಸ್ಟ್ ಎಂಟ್ರಿ ಇಲ್ಲಿ ನೋಡ್ಕೊಳ್ಳಿ. ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟಾರ್ ನೋಡಿ, ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟಾರ್, 2 ಲ್ಯಾಂಡ್ ಲಾರ್ಡ್ ಇರೋದ್ರಿಂದ ಎರಡು ಎಂಟ್ರೀಸ್ ಇದು. ರಾಯಲ್ಟಿ ಅಕೌಂಟ್ ಡೆಟಾರ್ 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾತ್ರ ನಾವು ತಗೋಬೇಕಾಗುತ್ತೆ. ರಾಯಲ್ಟಿ ಅಕೌಂಟ್ ಡೆಟಾರ್ 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ. ಸೊ ಲ್ಯಾಂಡ್ ಲಾರ್ಡ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ರಾಯಲ್ಟಿಯಿಂದ? ಓನ್ಲಿ 50,000 ಮೈ ಡಿಯರ್ಸ್. ಮೀನ್ಸ್ ಮೈ ಡಿಯರ್ಸ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಈ ಟೇಬಲ್ ಮಾತ್ರ ಟ್ಯಾಲಿ ಆಗ್ತಾ ಹೋಗುತ್ತೆ. ಲಿಸನ್ ಇಯರ್, ಈ ಟೇಬಲ್ ಗೆ ಮಾತ್ರ ಸಾಲ್ವ್ ಆಗ್ತಾ ಹೋಗುತ್ತೆ ಮೈ ಡಿಯರ್ಸ್. ಈ ಟೇಬಲ್ ನೋಡ್ಕೋಬೇಕು. ರಾಯಲ್ಟಿ ಅಕೌಂಟ್ ಇಷ್ಟಕ್ಕೆ ಸಾಲ್ವ್ ಆಗುತ್ತೆ. 50,000, 56,250, 62,500, 65,000, 75,000, 87,500 ಗೆ ಟ್ಯಾಲಿ ಆಗುತ್ತೆ. ರಾಯಲ್ಟಿ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಕಂಟೆಂಟ್ಸ್ ಏನು ಅಂದ್ರೆ, ಒಂದು ರಾಯಲ್ಟಿ ಅಮೌಂಟ್ ಬರುತ್ತೆ, ಎರಡನೇದು ಇಫ್ ರಿಕವರಿ ಇದ್ರೆ ಬರುತ್ತೆ ಮೈ ಡಿಯರ್ಸ್. ರಿಕವರಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರೋಲ್ಲ ಮೈ ಡಿಯರ್ಸ್. ರಿಕವರಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲೇ ಬರೋದೇ ಇಲ್ಲ. ಆಲ್ರೆಡಿ ನಿಮ್ಮ ಹತ್ರ ಟೇಬಲ್ ಇರೋದ್ರಿಂದ ಮೈ ಡಿಯರ್ ಸ್ಟೂಡೆಂಟ್, ಆಲ್ರೆಡಿ ನಿಮ್ಮ ಹತ್ರ ಟೇಬಲ್ ಇರೋದ್ರಿಂದ ನಾನೀಗ ಮತ್ತೆ ಟೇಬಲ್ಗೆ ಹೋಗೋದು ಬೇಡ. ಯಾಕೆಂದ್ರೆ ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಎಲ್ಲ ಆಗಿದೆ. ಸೊ ಜರ್ನಲ್ ಎಂಟ್ರೀಸ್ ಎಲ್ಲ ಆಗಿರೋದ್ರಿಂದ ಡೈರೆಕ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿನ ನಾನು ತಗೋತೀನಿ. ಲೆಡ್ಜರ್ ಅಕೌಂಟ್ ಡೈರೆಕ್ಟ್ ಆಗಿ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿನ ನಾನು ತಗೊಂಡ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಪ್ರಾಬ್ಲಮ್ ಇದೆ ಮೈಡಿಯ. ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ನಾನು ಟೇಬಲ್ಗೆ ಏನ್ ಇದ್ ಮಾಡೋಂಗಿಲ್ಲ ಮೈ ಡಿಯರ್ಸ್. 2010 ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ರಾಯಲ್ಟಿ ಅಮೌಂಟ್ ಎಷ್ಟಿದೆ? 50,000 rupees ಇದೆ ಮೈ ಡಿಯರ್ಸ್. 50,000 ಇದೆ. ಸೊ ಅಲ್ಲಿ ಟ್ರಾನ್ಸ್ಫರ್ ಟು ರಾಯಲ್ಟಿ ಅಕೌಂಟ್, ಥರ್ಡ್ ಎಂಟ್ರಿ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ರಾಯಲ್ಟಿ ಅಕೌಂಟ್, ಸೇಮ್ ಅಮೌಂಟ್ 50,000 ಇರುತ್ತೆ ಮೈ ಡಿಯರ್ಸ್. 50,000 my dears. Of course, it's tally for 50,000 my dears. It's tally for 50,000. 50,000 ಗೆ ಟ್ಯಾಲಿ ಆಗುತ್ತೆ. ಅಲ್ಲಿಗೆ ಫಸ್ಟ್ ಇಯರ್ ಮುಗಿಯುತ್ತೆ ಮೈ ಡಿಯರ್. ಒನ್ಸ್ ಅಗೇನ್ ನಿಮ್ಮ ಹತ್ರ ಟೇಬಲ್ ಇರೋದ್ರಿಂದ ಮತ್ತೆ ನಾನು ಟೇಬಲ್ಗೆ ಹೋಗ್ತಾ ಇಲ್ಲ ಮೈ ಡಿಯರ್ಸ್. 50,000 ಗೆ ಟ್ಯಾಲಿ ಆಗುತ್ತೆ. ರಾಯಲ್ಟಿ ಟೇಬಲ್ ಏನಿದೆ ಅದು ಟ್ಯಾಲಿ ಆಗ್ತಾ ಹೋಗುತ್ತೆ. 50,000. ಸೆಕೆಂಡ್ ಇಯರ್ 2011 ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ರಾಯಲ್ಟಿ ಟೇಬಲ್ ಅಲ್ಲಿ ಎಷ್ಟು ಬಂದಿರುತ್ತೆ? 56,250 ಇದೆ ಮೈ ಡಿಯರ್ಸ್. 56,250 rupees ಇದೆ. ಸೊ ಆ 56,250 ನ ನಾನೇನ್ ಮಾಡ್ತಿದ್ದೀನಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ತಗೊಳ್ತಿದ್ದೀನಿ. ಅಗೇನ್ ಇಟ್ಸ್ ಟ್ಯಾಲಿ ಫಾರ್ ಸೇಮ್ ಅಮೌಂಟ್ 56,250. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ರಾಯಲ್ಟಿ ಅಕೌಂಟ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ, ಇಟ್ಸ್ ಓನ್ಲಿ ರಾಯಲ್ಟಿ ಅಂಡ್ ಇಫ್ ರಿಕವರಿ ಇದ್ರೆ ಬರುತ್ತೆ ಮೈ ಡಿಯರ್ಸ್. ರಿಕವರಿ ಇದ್ರೆ ಬರುತ್ತೆ, ರಿಕವರಿ ಇಲ್ಲ ಅಂದ್ರೆ ಬರೋಲ್ಲ. ಅರ್ಥ ಆಗ್ತಿದ್ಯಾ? ಅಗೇನ್ 2012 ಮೈ ಡಿಯರ್ಸ್. 2012 ಬೇಕಾದ್ರೆ ಟೇಬಲ್ ಒಂದ್ಸಲಿ ನೋಡೋಣ. ರಿಕವರಿ ಇದೆ 2012 ನಲ್ಲಿ, ರಿಕವರಿ ಇದೆ ಮೈ ಡಿಯರ್ಸ್. ನೋಡಿ 2012 ರಿಕವರಿ ಎಷ್ಟು? 2,500 ಕರೆಕ್ಟಾ? ಪೇಮೆಂಟ್ ಎಷ್ಟು? 60,000.
ಕರೆಕ್ಟಾ? ಟೋಟಲ್ ರಾಯಲ್ಟಿ ಎಷ್ಟು? 62,500 ಮೈ ಡಿಯರ್ಸ್. ಅಲ್ಲಿಗೆ ಫಸ್ಟ್ ನಾವೇನ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಂಟ್ರಿ ಮಾಡ್ಕೊಂಬೇಡ. ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಕವರಿ 2,500 ಟು ಲ್ಯಾಂಡ್ ಲಾರ್ಡ್. ನಾವು ಪೇ ಮಾಡಿರೋದು ಎಷ್ಟು? 60,000 ಮೈ ಡಿಯರ್ಸ್. 60,000 ಮೈ ಡಿಯರ್ಸ್. ಸೊ ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡಿರ್ತೀವಿ? 62,500 ಟ್ರಾನ್ಸ್ಫರ್ ಮಾಡಿರ್ತೀವಿ ಮೈ ಡಿಯರ್ಸ್. 62,500 ಟ್ರಾನ್ಸ್ಫರ್ ಮಾಡಿರ್ತೀವಿ. This is called preparation of royalty account. This is called preparation of royalty account, my dears. 62,500 my dears. So yen bandide recovery and payment of landlord bandide. Again 2013 my dears, same my dears. 2013 ಅಲ್ಲಿ ಇದೆ, ನೀವು ಕನ್ಫ್ಯೂಸ್ ಆಗಿರೋದು. 2 ವರ್ಷ ರಿಕವರಿ ಬಂದ್ಬಿಟ್ಟಿದೆ, ಏನ್ ಮಾಡಬೇಕು ಅಂತ ಅಷ್ಟೇ. ಪ್ರಾಬ್ಲಮ್ ಹೆಂಗ್ ಬಂದ್ರೆ ಹಂಗೆ ಸಾಲ್ವ್ ಮಾಡ್ಕೊಂಡು ಹೋಗಿ. 65,000 ರಾಯಲ್ಟಿ ಇದೆ, 5,000 ರಿಕವರಿ ಆಗಿದೆ, ಕರೆಕ್ಟಾ? ಪೇಮೆಂಟ್ ನಾವು 60,000 ಕೊಟ್ಟಿದೀವಿ. ನಮ್ಗೆ ಬೇಕಾಗಿರೋದು ಇಷ್ಟೇ, 5,000 ರಿಕವರಿ, ಪೇಮೆಂಟ್ 60,000. ಆಮೇಲೆ ಇರ್ರಿಕವರಬಲ್ ಗೆ ಬೇರೆ ಎಂಟ್ರಿ ಬರೀತೀವಿ, 6,250 ಬೇರೆ ಎಂಟ್ರಿ ಬರೀತೀವಿ. ನೆಕ್ಸ್ಟ್ ಲೆಡ್ಜರ್ ಬಂದಾಗ ನೀವು ರಾಯಲ್ಟಿ ಅಕೌಂಟ್ ಅಲ್ಲಿ ಲೆಡ್ಜರ್ ಬಂದ್ರೆ 2013 ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಮೈ ಡಿಯರ್ಸ್ ರಿಕವರಿ ಮೈ ಡಿಯರ್ಸ್. ಎಷ್ಟು ರಿಕವರಿ ಮಾಡಿದೀರಾ? 5,000 rupees ರಿಕವರಿ ಮಾಡಿದೀರಾ ಮೈ ಡಿಯರ್ಸ್. ಅಂಡ್ ಲ್ಯಾಂಡ್ ಲಾರ್ಡ್ ಪೇಮೆಂಟ್ ಎಷ್ಟು ಮಾಡಿದೀರಾ? 60,000 rupees ಮಾಡಿದೀರಾ ಮೈ ಡಿಯರ್ಸ್. 60,000 and 5,000. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ? 65,000 rupees ಟ್ರಾನ್ಸ್ಫರ್ ಮಾಡ್ತೀರಾ ಮೈ ಡಿಯರ್ಸ್. 65,000. ಬೇಕಾದ್ರೆ ರಾಯಲ್ಟಿ ಟೇಬಲ್ ಚೆಕ್ ಮಾಡ್ಕೊಳ್ಳಿ. 65,000 rupees ಪೇಮೆಂಟ್ ಮಾಡಿರ್ತೀರಾ. 65,000 rupees ಪೇಮೆಂಟ್ ನ ಮಾಡಿರ್ತೀರಾ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ ಅಗೇನ್ ಹೇಳ್ತಿದೀನಿ, ಅಮೌಂಟ್ ಆಫ್ ರಾಯಲ್ಟಿ ಬರುತ್ತೆ, ಇಫ್ ರಿಕವರಿ ಇದ್ರೆ ಬರುತ್ತೆ ಅಷ್ಟೇ, ಇನ್ನೇನು ಬರಲ್ಲ ಮೈ ಡಿಯರ್ಸ್. ಇಫ್ ರಿಕವರಿ ಇದ್ರೆ ಬರುತ್ತೆ, ಅಂಡ್ ರಾಯಲ್ಟಿ ಟೇಬಲ್ ಅಲ್ಲಿ ಏನಿರುತ್ತೋ ಅದು ಬರ್ತಾ ಇರುತ್ತೆ ಮೈ ಡಿಯರ್ಸ್, ಕರೆಕ್ಟಾ? ಆಫ್ಟರ್ ದಟ್ 2014 ಇಲ್ಲಿಂದ ರಿಕವರಿನು ಒಂದ್ ನಿಮಿಷ, ಇರ್ರಿಕವರಬಲ್ ಇದೆ. ಇರ್ರಿಕವರಬಲ್ ಬರ್ತಕ್ಕಂಥದ್ದು ಎಲ್ಲಿ ಬರುತ್ತೆ? ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ಬರುತ್ತೆ, ರಾಯಲ್ಟಿ ಅಕೌಂಟ್ ಅಲ್ಲಿ ಬರಲ್ಲ, ಜನರಲ್ ಎಂಟ್ರಿ ಮಾತ್ರ ಬರುತ್ತೆ. ನೆಕ್ಸ್ಟ್ 2014 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ರಾಯಲ್ಟಿ ಅವ್ರ ಇಯರ್ ಎಷ್ಟು ಬಂದಿದೆಯೋ ಅಷ್ಟೇ ಟ್ರಾನ್ಸ್ಫರ್ ಮಾಡಿ. ಎಷ್ಟು ಬಂದಿದೆ? 75,000 ಬಂದಿದೆ. ಬೇಕಾದ್ರೆ ನೀವು ಟೇಬಲ್ ಸಾಲ್ವ್ ಮಾಡೋದು ನೋಡ್ಕೊಳ್ಳಿ ಮೈ ಡಿಯರ್ಸ್. 75,000 ಬಂದಿದೆ. ಅಫ್ಕೋರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀವು? 75,000 ಟ್ರಾನ್ಸ್ಫರ್ ಮಾಡ್ಕೋಬೇಕು ಮೈ ಡಿಯರ್ಸ್. 75,000 ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಅಲ್ಲಿಗೆ 2014 ಎಂಡ್ ಆಗುತ್ತೆ ಮೈ ಡಿಯರ್ಸ್. 2014 ಎಂಡ್ ಆಗುತ್ತೆ. ಇನ್ನೂ ಇದೆ ಮೈ ಡಿಯರ್ಸ್, ಇನ್ನೂ 1 year ಇದೆ. ಅಗೇನ್ ಮೈ ಡಿಯರ್ಸ್ 2015 ಇದೆ. 2015 ಇದೆ ಮೈ ಡಿಯರ್ಸ್. 2015 ಸೇಮ್ ಎಂಟ್ರಿ ಮೈ ಡಿಯರ್ಸ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈ ಡಿಯರ್ಸ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಿದೆ ನೋಡಿ. 2015 ಅಲ್ಲಿ ಟೇಬಲ್ ಅಲ್ಲಿ ನೋಡ್ಕೋಬೇಕು ಮೈ ಡಿಯರ್ಸ್. ರಾಯಲ್ಟಿ ಎಷ್ಟಿದೆ? 87,500 ಇದೆ. ಸರ್ಪ್ಲಸ್ ಗೆ ಎಂಟ್ರಿ ಇರೋಲ್ಲ, 87,500. ಅದನ್ನ ಎಂಟ್ರಿ ಮಾಡಿದ್ರೆ ರಾಯಲ್ಟಿ ಅಕೌಂಟ್ ಮುಗ್ದೋಗುತ್ತೆ ಮೈ ಡಿಯರ್ಸ್. 87,500. 87,500 my dears. 87,500 ರೈಟಾ ಮೈ ಡಿಯರ್ಸ್? ಸೊ ಇಲ್ಲಿಗ ಮತ್ತೆ 87,500 ಗೆ ಟ್ಯಾಲಿ ಮಾಡ್ಬಿಡಿ. ದಾಟ್ಸ್ ಇಟ್ ರಾಯಲ್ಟಿ ಅಕೌಂಟ್ ಮೈ ಡಿಯರ್ಸ್. ದಾಟ್ಸ್ ಇಟ್ ರಾಯಲ್ಟಿ ಅಕೌಂಟ್ಸ್. ಅಲ್ಲಿ ರಾಯಲ್ಟಿ ಅಕೌಂಟ್ ಆಯ್ತು. ಮತ್ತೆ ನಾವು ಯಾವ್ದು ಮಾಡಬೇಕು? ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡ್ತೀವಿ ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡಿದಾಗ ಏನ್ ಬರುತ್ತೆ ನೋಡ್ಕೋಬೇಕು ಮೈ ಡಿಯರ್ಸ್. ಟ್ಯಾಲಿ ಮಾತ್ರ ಲ್ಯಾಂಡ್ ಲಾರ್ಡ್ ಕಾಲಮ್ ಏನಿರುತ್ತೋ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ ನೋಡಿ ಮೈ ಡಿಯರ್ಸ್. ಈ ಅಮೌಂಟ್ಸ್ ಗೆ ಟ್ಯಾಲಿ ಆಗಬೇಕು, ಜ್ಞಾಪಕ ಇಟ್ಕೊಳ್ಳಿ. ಈ ಅಮೌಂಟ್ಸ್ ಗೆ ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್. ಟ್ಯಾಲಿ ನೋಡಿ, ಈ ಅಮೌಂಟ್ ಟ್ಯಾಲಿ ಆಗಬೇಕು. ದಟ್ ಈಸ್ 60,000, 60,000, 60,000, 60,000, 75,000, 87,500 ಟ್ಯಾಲಿ ಆಗುತ್ತೆ. ಬಟ್ ಎಂಟ್ರಿ ಹೆಂಗ್ ಬರುತ್ತೆ ಗೊತ್ತಾ?
ರಾಯಲ್ಟಿ ಅಕೌಂಟ್ ಡೆಟಾರ್ ನೋಡಿ ಮೈ ಡಿಯರ್ಸ್, ಇಲ್ಲಿ ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೇಮ್ ಇಲ್ಲೂ ಅಷ್ಟೇ, ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಅಲ್ಲಿ ಬರುತ್ತೆ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ಕರೆಕ್ಟಾ? ಸೊ ಥರ್ಡ್ ಇಯರ್ ಏನಾಗುತ್ತೆ ಮೈ ಡಿಯರ್ಸ್, ಥರ್ಡ್ ಇಯರ್ ಏನಾಗುತ್ತೆ, ಡೈರೆಕ್ಟ್ ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ತಗೋಬೇಕು. ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್. 60,000 ಮಾತ್ರ ತಗೋಬೇಕು, ರಿಕವರಿ ಆಗಿರೋದು ಇರಿಕವರಬಲ್ ಬರೋಲ್ಲ. ಫೋರ್ತ್ ಇಯರ್ ಸೇಮ್ 60,000 ತಗೋಬೇಕು, ಫಿಫ್ತ್ ಇಯರ್ 75,000, ಸಿಕ್ಸ್ತ್ ಇಯರ್ 87,500 ತಗೋಬೇಕು. ಲ್ಯಾಂಡ್ ಲಾರ್ಡ್ ಅಕೌಂಟ್ ಮೈ ಡಿಯರ್ಸ್ ಆಸ್ ಪರ್ ದ ಜನರೇಟರಿ ಟೇಬಲ್ ನಿಮ್ಮ ಹತ್ರನೇ ಇದೆ ಮೈ ಡಿಯರ್ಸ್. ನೋಡಿ ಮೈ ಡಿಯರ್ಸ್ 2010 ಬೈ ರಾಯಲ್ಟಿ ಅಕೌಂಟ್ 50,000. ಕರೆಕ್ಟಾ ಮೈ ಡಿಯರ್ಸ್? ರಾಯಲ್ಟಿ ಬಂದಿರೋದು ನಮಗೆ 50,000, ಶಾರ್ಟ್ ವರ್ಕಿಂಗ್ಸ್ ಬಂದಿರೋದು ನಮಗೆ 10,000 ಮೈ ಡಿಯರ್ಸ್. 10,000 ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ, 60,000 ಆಗುತ್ತೆ. ಅದಕ್ಕೂ ಮುಂಚೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎರಡನೇ ಎಂಟ್ರಿ ಇರುತ್ತೆ ನೋಡಿ ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಷ್ಟು ಪೇ ಮಾಡಿರ್ತೀವಿ, 60,000 ಪೇ ಮಾಡಿರ್ತೀವಿ ಮೈ ಡಿಯರ್ಸ್. ಸೊ ಇಲ್ಲಿಗೆ ಇದು ಫಸ್ಟ್ ಇಯರ್ ಟ್ಯಾಲಿ ಆಗೋಗುತ್ತೆ. ಫಸ್ಟ್ ಇಯರ್ ಟ್ಯಾಲಿ ಮೈ ಡಿಯರ್ಸ್ 60,000 ಗೆ ಟ್ಯಾಲಿ ಆಗ್ಬಿಡುತ್ತೆ. ಇಸ್ ಇಟ್ ಕ್ಲಿಯರ್? ಸೇಮ್ ಸೆಕೆಂಡ್ ಇಯರ್ ಅಲ್ಲಿ ಬರ್ತಕ್ಕಂಥದ್ದು. ಸೆಕೆಂಡ್ ಇಯರ್ ರಾಯಲ್ಟಿ ಎಷ್ಟು ಬಂದಿದೆ, 56,250 ಬಂದಿದೆ, 56,250 ಬಂದಿದೆ. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ ನಮಗೆ, ಶಾರ್ಟ್ ವರ್ಕಿಂಗ್ಸ್ ಅಂತ 3,750 ಬಂದಿದೆ, 3,750 ಬಂದಿದೆ. ಸೊ ನಾವು ಪೇ ಮಾಡಿರೋದು ಲ್ಯಾಂಡ್ ಲಾರ್ಡ್ಗೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಷ್ಟಿದೆ, 60,000 ಇದೆ ಮೈ ಡಿಯರ್ಸ್. 60,000 ಅಲ್ಲಿಗೆ ಟ್ಯಾಲಿ ಎಷ್ಟಕ್ಕಾಗುತ್ತೆ, ಸೇಮ್ ವ್ಯಾಲ್ಯೂ 60,000 ರುಪೀಸ್ಗೆ ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್. ಟ್ಯಾಲಿ 60,000ಗೆ ಟ್ಯಾಲಿ ಆಗುತ್ತೆ. ಥರ್ಡ್ ಇಯರ್ ಇಂದ ಪ್ರಾಬ್ಲಮ್ ಇಲ್ಲ, ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಡೈರೆಕ್ಟ್ ಪೇಮೆಂಟ್ ಇರುತ್ತೆ ಬೈ ರಾಯಲ್ಟಿ ಅಕೌಂಟ್. ಲಾಸ್ಟ್ ಕಾಲಮ್ ನೋಡ್ಕೊಳ್ಳಿ, ಎಷ್ಟು ಪೇ ಮಾಡಿದೀವಿ ನಾವು, 60,000 ಪೇ ಮಾಡಿದೀವಿ. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಎಂಟ್ರಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೇಮ್ ಅಮೌಂಟ್ ಪೇ ಮಾಡಿರ್ತೀವಿ, 60,000 ಮೈ ಡಿಯರ್ಸ್. ಅಲ್ಲಿಗಿದು 60,000ಗೆ ಟ್ಯಾಲಿ ಆಗುತ್ತೆ. ಯಾವುದು 2012 60,000ಗೆ ಟ್ಯಾಲಿ ಆಗುತ್ತೆ. ಸೇಮ್ 2013 ಆಲ್ಸೋ ಇಟ್ಸ್ ಟ್ಯಾಲಿ ಫಾರ್ 60,000. ಇಟ್ಸ್ ಟ್ಯಾಲಿ ಫಾರ್ 60,000. ರಾಯಲ್ಟಿ 60,000, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 60,000 and of course tally for 60,000 my dear. 60,000. This is the method. ಇಷ್ಟು ಈಸಿ ಇರೋ ಪ್ರಾಬ್ಲಮ್ ಹೆಂಗ್ ಬಿಟ್ರು ನೀವು 1 or 2 ಮೆಂಬರ್ಸ್ ಸಾಲ್ವ್ ಮಾಡಿ ಕಳಿಸಿದ್ದೀರಾ ಡಿಸಾಪಾಯಿಂಟ್ ಅಲ್ಲಿ. ದೆನ್ 2014 ಅಮೌಂಟ್ ಜಾಸ್ತಿ ಇದೆ, ಬೈ ರಾಯಲ್ಟಿ ಅಕೌಂಟ್ 75,000 ಇದೆ ಮೈ ಡಿಯರ್ಸ್. ಬೇಕಾದ್ರೆ ನೋಡ್ಕೊಳ್ಳಿ ಪೇಮೆಂಟ್ ಕಾಲಮ್ ನೋಡ್ಕೊಳ್ಳಿ, 75,000 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 75,000. ಸೊ ಅಲ್ಲಿಗೆ ಇಟ್ಸ್ ಟ್ಯಾಲಿ ಫಾರ್ 75,000 ಮೈ ಡಿಯರ್ಸ್. 75,000ಗೆ ಇದು ಟ್ಯಾಲಿ ಆಗುತ್ತೆ. ಸೊ ದೆನ್ ಮೈ ಡಿಯರ್ಸ್, ದೆನ್ 2015 my dears, 2015 correcta, 2015 same entry my dears, by royalty account ಎಷ್ಟು ಬರುತ್ತೆ, ಲಾಸ್ಟ್ ಇಯರ್ ಎಷ್ಟು ಬಂದಿದೆಯೋ ಅಷ್ಟು ಬರುತ್ತೆ 87,500 my dears, 87,500 ಬರುತ್ತೆ. ನಾವು ಪೇಮೆಂಟು ಸಹ 87,500 ಮಾಡಿರ್ತೀವಿ my dears. 87,500 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 87,500 ಅಲ್ವಾ. ಸೊ ಇಟ್ಸ್ ಟ್ಯಾಲಿ ಫಾರ್ 87,500. ಇಟ್ಸ್ ಟ್ಯಾಲಿ ಫಾರ್ 87,500ಗೆ ನೀವೇನ್ ಮಾಡ್ಬೇಕಾಗುತ್ತೆ, ಟ್ಯಾಲಿ ಮಾಡಬೇಕಾಗುತ್ತೆ ಮೈ ಡಿಯರ್ಸ್. ಇಲ್ಲಿಗೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮುಗಿಯುತ್ತೆ ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಮುಗಿಯುತ್ತೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಗಮನಿಸ್ಕೊಳ್ಳಿ, ಡೆಬಿಟ್ ಸೈಡ್ ಎಲ್ಲವೂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡ್ ಮೋರ್ ಎವರ್ ಟೇಬಲ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ರಾಯಲ್ಟಿ ಅಲ್ಲ, ಲ್ಯಾಂಡ್ ಲಾರ್ಡ್ ಅಂತ ಏನ್ ಲಾಸ್ಟ್ ಕಾಲಮ್ ಇರುತ್ತೆ, ಲಾಸ್ಟ್ ಕಾಲಮ್ ಏನಿರುತ್ತೆ ಲ್ಯಾಂಡ್ ಲಾರ್ಡ್ ಅಂತ, ಆ ಕಾಲಮ್ ನೋಡ್ಕೋಬೇಕು. ಆ ಕಾಲಮ್ ಎಷ್ಟಿದ್ರೆ ಅಷ್ಟಕ್ಕೆ ಟ್ಯಾಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ಒನ್ ಈಸ್ ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಶಾರ್ಟ್ ವರ್ಕಿಂಗ್ಸ್. ಎಲ್ಲಾರು ಐ ಥಿಂಕ್ ಮಿಸ್ ಆಗಿರೋದು ಇಲ್ಲೇ ಅಂದ್ಕೊಂಡಿದ್ದೀನಿ ಮೈ ಡಿಯರ್ಸ್.
ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ಎಲ್ಲರೂ ಮಿಸ್ ಆಗಿದ್ದೀರಾ ಅಂತ ನನ್ನ ಭಾವನೆ. ನೋಡೋಣ ಮೈ ಡಿಯರ್. ಫಸ್ಟ್ ಇಯರ್ 2010 ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಂತ 10,000 rupees ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್. ಏನಿದ್ರೆ ಅದು ಬರ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿಗೆ ಫಸ್ಟ್ ಇಯರ್ ಅಷ್ಟೇ 10,000 ಇದೆ. ರಿಕವರಿ ಆಗಿದ್ಯಾ? ಇಲ್ಲ. ಇರಿಕವರಬಲ್ ಆಗಿದ್ಯಾ? ಇಲ್ಲ. ಆಗಿದ್ರೆ ತಗೊಳ್ಳಿ. ಫಸ್ಟ್ ಇಯರ್ ರಿಕವರಿ ಆಗಿದ್ರೆ ರಿಕವರಿಗೆ ತಗೊಳ್ಳಿ. ಏನಿದ್ರೆ ಅದು ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ ಈ ಚಾಪ್ಟರ್ನ. ನಿಮ್ಗೆ ಏನಿದ್ರೆ ಅದನ್ನ ತಗೊಂಡು ಹೋಗಿ. ಸೊ 10,000 rupees ಆಗಿದೆ. ಕರೆಕ್ಟಾ? ನೋಡಿ, ನಾನು ಬರೆಯೋಂಗೆ ಬರೀಬೇಕು. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ ಬರ್ಕೋತಿದ್ದೀನಿ, ಅದನ್ನ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಆ ಬ್ಯಾಲೆನ್ಸ್ ನಾನು ಏನ್ ಮಾಡ್ತಿದ್ದೀನಿ, ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಇಲ್ಲಿ ಬರ್ಕೋತೀನಿ. ಆ ಬ್ಯಾಲೆನ್ಸ್ ನಾನು ಏನಂತ ಕ್ಯಾರಿ ಮಾಡ್ತಿದ್ದೀನಿ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ 10,000 ಮಾಡ್ತೀನಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಯಾಕೆ ನೋಡಿ ಮೈ ಡಿಯರ್, ಶಾರ್ಟ್ ವರ್ಕಿಂಗ್ಸ್ ಒಂದೇ ಲಾಜಿಕ್. ರಿಕವರಿ ಇರಬೇಕು, ಇಲ್ಲ ಇರಿಕವರಿ ಇರಬೇಕು. ಎರಡೂ ಇಲ್ಲ ಅಂದ್ರೆ ಆ ಪ್ರಾಬ್ಲಮ್ ಕ್ಲೋಸ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇಲ್ಲಿಗ ಕ್ಲೋಸ್ ಆಗಲ್ಲ. ಓಕೆನಾ? ಸೇಮ್ 2010 ನಲ್ಲಿ ಕ್ಯಾರಿಡ್ ಡೌನ್ ಆಗಿರುವಂತ ಈ 10,000 2011 ನಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ 10,000 ಬ್ರಾಡ್ ಡೌನ್ ಆಗುತ್ತೆ. 10,000 ಬ್ರಾಡ್ ಡೌನ್ ಆಗುತ್ತೆ. ಅದಾದ್ಮೇಲೆ 2011 ನಲ್ಲಿ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆಯೋ ನೋಡ್ಕೊಳ್ಳಿ. ಎಷ್ಟಿದೆ? 3,750 ಇದೆ. ಟೇಬಲ್ ನೋಡ್ಕೊಳ್ಳಿ. 3,750 rupees ಇದೆ. ಸೊ ಆ ವರ್ಷ ಏನಾದ್ರೂ ರಿಕವರಿ ಇರಿಕವರಬಲ್ ಆಗಿದೆಯಾ? ಆಗಿಲ್ಲ. ಸೊ ಅಲ್ಲಿಗೆ 13,750 ಮೈ ಡಿಯರ್ಸ್. 13,750 ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್. ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್ ಮೈ ಡಿಯರ್ಸ್. ಅಲ್ಲಿಗೀಗ ನಾವೇನು ಅಂದ್ರೆ ಇಲ್ಲೂ ರಿಕವರಿ ಮಾಡಕ್ಕೂ ಆಗ್ತಿಲ್ಲ, ಇರಿಕವರಬಲ್ ಮಾಡಕ್ಕೂ ಆಗ್ತಿಲ್ಲ. 13,750 rupees ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ತಗೊಂಡಿದ್ದೀನಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ 13,750 rupees ತಗೊಂಡಿದ್ದೀನಿ. ಅದೇ ಬ್ಯಾಲೆನ್ಸ್ 2011 ನಲ್ಲಿ ಕ್ಯಾರಿಡ್ ಡೌನ್ ಆಗಿರುವಂತಹ ಬ್ಯಾಲೆನ್ಸ್ 2012 ಏನಾಗುತ್ತೆ? 2012 ಏನಾಗುತ್ತೆ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಎಷ್ಟು? 13,750 rupees. 13,750 rupees. ಮೈ ಡಿಯರ್ಸ್, ಸಿಂಪಲ್ ಆಗಿ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಒಂದು, ಇಯರ್ ಅಲ್ಲಿ ರಿಕವರಿ ಇದೆಯಾ? ಇದೆ. ಇರ್ರಿಕವರಬಲ್ ಇದೆಯಾ? ಇಲ್ಲ. ಯಾಕಂದ್ರೆ ಇನ್ನೂ ಒಂದು ವರ್ಷ ಟೈಮ್ ಇದೆ. ರಿಕವರಿ ಆದ್ರೆ ರಾಯಲ್ಟಿ ಅಕೌಂಟ್ ಮೈ ಡಿಯರ್ಸ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಮೈ ಡಿಯರ್ಸ್, ರಿಕವರಿ ಆದ್ರೆ ರಾಯಲ್ಟಿ ಅಕೌಂಟ್, ಇರ್ರಿಕವರಬಲ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ರಿಕವರಿ ಇದೆ. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ? 2012 ಅಲ್ಲಿ ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ ಅಂದ್ರೆ 2,500 ರಿಕವರಿ ಮಾಡ್ಕೊಂಡಿದ್ದೀರಾ ಮೈ ಡಿಯರ್ಸ್. ಟೇಬಲ್ ನೋಡ್ಕೊಳ್ಳಿ. 2,500 rupees ರಿಕವರಿ ಮಾಡ್ಕೊಂಡಿದ್ದೀರಾ. ಇರಿಕವರಬಲ್ ಮಾಡೋಣ ಅಂದ್ರೆ ಇನ್ನೂ ಒಂದು ವರ್ಷ ಟೈಮ್ ಇದೆ ಮೈ ಡಿಯರ್ಸ್. ಸೊ ಹಾಗಾಗಿ 13,750 ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಲೆಸ್ಸರ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಲೆಸ್ಸರ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಆಸ್ ಯೂಶುವಲ್ 13,750 ಅಲ್ಲಿ 2,500 ಹೋದ್ರೆ ನಿಮ್ಗೆ ಬ್ಯಾಲೆನ್ಸ್ ಫಿಗರ್ ಅಂತ ಎಷ್ಟು ಬರುತ್ತೆ? 11,250 ಬರುತ್ತೆ ಮೈ ಡಿಯರ್ಸ್. 11,250 rupees ಬರುತ್ತೆ ಮೈ ಡಿಯರ್ಸ್. ಸೊ 2012 ಅದನ್ನು 2012 ಅದನ್ನ ಏನಂತ ಕರಿಬೇಕು ಮೈ ಡಿಯರ್ಸ್? ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರಿಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 11,250. ನೆಕ್ಸ್ಟ್ 2013 ಹೋಗುತ್ತೆ. 2013 ಸೇಮ್ ಮೈ ಡಿಯರ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮೈ ಡಿಯರ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 11,250. 11,250 ಮೈ ಡಿಯರ್ಸ್. 11,250 ಬರುತ್ತೆ. ಸೊ ಆ ಒಂದು 11,250 ಆ ಒಂದು 2013 ಅಲ್ಲಿ ಮತ್ತೆ ನೀವು ನೋಡ್ಕೋಬೇಕಾಗಿರೋದು ಏನು ಅಂದ್ರೆ ರಿಕವರಿ ಇದೆಯಾ, ಇರ್ರಿಕವರಬಲ್ ಇದೆಯಾ, ಎರಡೂ ನೋಡ್ಕೋಬೇಕು ಮೈ ಡಿಯರ್ಸ್. ರಿಕವರಿ ಅಂಡ್ ಇರ್ರಿಕವರಬಲ್ ಎರಡೂ ನೋಡ್ಕೋಬೇಕು. ರಿಕವರಿ ಇದೆಯಾ? ಫಸ್ಟ್ ಇದೆ. ರಿಕವರಿ ಇದ್ರೆ ಒಂದು ಎಂಟ್ರಿ,
ರಿಕವರಿ ಇಲ್ಲದೆ ಇದ್ರೆ ಒಂದು ಎಂಟ್ರಿ ಮೈ ಡಿಯರ್ಸ್. ಕರೆಕ್ಟಾ? ಫಾರ್ ಎಕ್ಸಾಂಪಲ್ wait a minute my dears. So 2013 ಅಲ್ಲಿ ರಿಕವರಿ ಇದೆ. 2013 ಅಲ್ಲಿ ರಿಕವರಿ ಇದೆ. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀವಿ 2013 ಅಲ್ಲಿ? ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಮೈ ಡಿಯರ್ಸ್. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ ಅಂದ್ರೆ 5000 ರಿಕವರಿ ಮಾಡ್ಕೊಂಡಿದ್ದೀರಾ ಮೈ ಡಿಯರ್ಸ್. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ? 5000 ರಿಕವರಿ ಮಾಡ್ಕೊಂಡಿದ್ದೀರಾ. ರಿಕವರಿ. ಹಾಗಾದ್ರೆ ಸೇಮ್ 2013 ಅಲ್ಲಿ ಇರ್ರಿಕವರಬಲ್ ಇದೆ. ಟೇಬಲ್ ನೋಡಿ, 2013 ಅಲ್ಲಿ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಇದೆ. ಟೇಬಲ್ ನೋಡ್ಕೊಳ್ಳಿ. ಟೇಬಲ್ ಬಂದ್ಬಿಡ್ತೀನಿ, ಒಂದು ನಿಮಿಷ ನೋಡಿ ಮೈ ಡಿಯರ್ಸ್. ನೋಡಿ ಮೈ ಡಿಯರ್ಸ್, 2013 ರಿಕವರಿ 5000 ಇದೆ, ಇರ್ರಿಕವರಬಲ್ 6250 ಇದೆ ಮೈ ಡಿಯರ್ಸ್. ಇರ್ರಿಕವರಬಲ್ 6250 rupees ಇದೆ. ಅದನ್ನ ಇರ್ರಿಕವರಬಲ್ಗೆ ಏನಂತ ಟ್ರಾನ್ಸ್ಫರ್ ಮಾಡ್ತೀರಾ ಮೈ ಡಿಯರ್ಸ್? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀರಾ. ಇಸ್ ಇಟ್ ರೈಟ್? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈ ಡಿಯರ್ಸ್. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀರಾ. ಯಾಕೆ ಎಂಟ್ರಿ ಪಾಸ್ ಮಾಡ್ತೀರಾ ಮೈ ಡಿಯರ್ಸ್? ಯಾಕೆ ಎಂಟ್ರಿ ಪಾಸ್ ಮಾಡ್ತೀರಾ ಅಂದ್ರೆ ಫಾರ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್. ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್. ಎಷ್ಟು ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್? 6250. 6250 rupees ಮೈ ಡಿಯರ್ಸ್. 6250 rupees. ಅಲ್ಲಿಗೆ ಮೈ ಡಿಯರ್ಸ್ ನೋಡಿ, ಇದು ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್. ಅದು ಇರ್ರಿಕವರಿ. ಹೆಂಗ್ ಪ್ರಾಬ್ಲಮ್ ಬಂದ್ರೆ ಹಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಟೋಟಲ್ ಎಷ್ಟು ಬರುತ್ತೆ ನಿಮ್ಗೆ? 11250 ಟ್ಯಾಲಿ ಆಗೋಗುತ್ತೆ ಮೈ ಡಿಯರ್ಸ್. 11250ಗೆ ಟ್ಯಾಲಿ ಆಗುತ್ತೆ. 11250 ಕರೆಕ್ಟಾ? ದಿಸ್ ಇಸ್ ಕಾಲ್ಡ್. ಇದೇ ನೀವು ಮ್ಯಾಕ್ಸಿಮಮ್ ನೀವೇನಾದ್ರೂ ಮಿಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಮಿಸ್ ಮಾಡಿರ್ತೀರಾ. ಕೆಲವರಂತೂ ಫೋನ್ ಮಾಡಿ ಕೇಳಿದ್ರು, ಅರ್ಥ ಆಗ್ತಿದ್ಯಾ? ಬಟ್ ಇನ್ಯಾರು ಫೋನ್ಗಳು ಮಾಡ್ಲಿಲ್ಲ, ಏನದು ಅಂತಾನು ಕೇಳಲಿಲ್ಲ. ಅವ್ರ ಪಾಡ್ಗೆ ಅವರು ಏನಿದ್ರೆ ಅದು ಬರೆದು ಕಳಿಸ್ತಾರೆ. ಕೆಲವರಂತೂ ಬರೆಯೋದೇ ಇಲ್ಲ. ಬರೀದೇ ಇರೋದು ಹೋಮ್ ವರ್ಕು ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ. ರೈಟ್ ಆರ್ ರಾಂಗ್ ನೀವು ಸಾಲ್ವ್ ಮಾಡಿ ಕಳಿಸ್ಬೇಕಾಗಿರೋದು ನಿಮ್ಮ ರೈಟ್ಸ್ ಇರುತ್ತೆ ಮೈ ಡಿಯರ್ಸ್. ನಿಮ್ಮ ರೈಟ್ಸ್ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರಿಪರೇಷನ್ ಆಫ್ ಲೆಡ್ಜರ್ ಅಕೌಂಟ್ಸ್ ಮೈ ಡಿಯರ್ಸ್. ದಿಸ್ ಈಸ್ ಕಾಲ್ಡ್ ಪ್ರಿಪರೇಷನ್ ಆಫ್ ಲೆಡ್ಜರ್ ಅಕೌಂಟ್ಸ್. ಈ ತರದ್ದು ಈಗ ಇನ್ನೊಂದು ಪ್ರಾಬ್ಲಮ್ ಬೇಕಾದ್ರೆ ನಿಮಗೆ ಟೇಬಲ್ ನಾನು ಮಾಡ್ಕೊಡ್ತೀನಿ, ಜರ್ನಲ್ ಅಂಡ್ ಲೆಡ್ಜರ್ ನೀವು ಮಾಡ್ಕೋಬೇಕಾಗುತ್ತೆ. ಟೇಬಲ್ ನಾನು ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಇನ್ನು ಟೈಮ್ ಇದೆ ನಮಗೆ. ಟೇಬಲ್ ಬೇಕಾದ್ರೆ ಸಾಲ್ವ್ ಮಾಡ್ಬೋದು, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ಪ್ರಾಬ್ಲಮ್ ನೀವೇನ್ ಮಾಡಬೇಕು, ಮನೆಯಲ್ಲೇ ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ಎಲ್ಲರೂ ಕಳಿಸ್ಬೇಕು. ಹೋಮ್ ವರ್ಕ್ಗಳು ಕಳಿಸ್ಬೇಕು, ನೋಟ್ಸ್ಗಳು ಬರೀತಾ ಇರಬೇಕು. ಅರ್ಥ ಆಗ್ತಿದ್ಯಾ? ನನ್ನ ಎಕ್ಸ್ಪೆಕ್ಟೇಷನ್ ಈ ಚಾಪ್ಟರ್ ಎಂಡ್ ಆಗೋಷ್ಟೊತ್ತಿಗೆ ನಿಮ್ದೊಂದು ಕ್ಲಾಸ್ಮೇಟ್ ನೋಟ್ಬುಕ್ ಕ್ಲಿಯರ್ ಆಗೋಗುತ್ತೆ. ಈ ಚಾಪ್ಟರ್ ಎಂಡ್ ಆಗೋಷ್ಟೊತ್ತಿಗೆ ಒಂದು ಕ್ಲಾಸ್ಮೇಟ್ ನೋಟ್ಬುಕ್ ಎಂಡ್ ಆಗೋಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅಷ್ಟನ್ನು ನೀವು ಬರೆದು ಕಳಿಸ್ಬೇಕು ನನಗೆ. ಇಸ್ ಇಟ್ ರೈಟ್? ಸೊ ಹಾಗಾಗಿ ಈ ತರದ್ದೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಮೈ ಡಿಯರ್ಸ್. ಈ ತರದ್ದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನಾವು. ಟೇಬಲ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಟೇಬಲ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ದ ರಿಮೈನಿಂಗ್ ಪಾರ್ಟ್ ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ನೀವು ಮಾಡಬೇಕಾಗುತ್ತೆ. ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಏನ್ ಮಾಡಬೇಕಾಗುತ್ತೆ? ನೀವು ಸಾಲ್ವ್ ಮಾಡಬೇಕಾಗುತ್ತೆ. ರೈಟ್. ನೋಡಿ ಮೈ ಡಿಯರ್ಸ್, ನೋಡಿ ಈಗ ಫಾರ್ ಎಕ್ಸಾಂಪಲ್ ರಾಯಲ್ಟಿ ಮೈ ಡಿಯರ್ಸ್ 5 per ton ಮಾಡ್ಕೋತೀನಿ ನಾನು. ಈಸಿ ಇರುತ್ತೆ. 5 per ton ಮಾಡ್ಕೋತೀನಿ ಮೈ ಡಿಯರ್ಸ್. wait a minute my dears, wait a minute. Numerical lock. Wait a minute my dear students. ನೋಡಿ ಮೈ ಡಿಯರ್ಸ್, 5 per ton ಮಾಡ್ಕೋತೀನಿ.
Right. Okay, my dears. Five per ton. Minimum rent ಒಂದು 80,000 ಮಾಡ್ಕೊಳ್ಳೋಣ ಮೈ ಡಿಯರ್ಸ್. 80,000 ಮಾಡ್ಕೊಳ್ಳೋಣ. 80,000. ವೇಟ್ ಎ ಮಿನಿಟ್. 8 ಬೇಕು, ಅದು ವರ್ಕೌಟ್ ಆಗ್ತಿಲ್ಲ. ವೇಟ್ ಎ ಮಿನಿಟ್. ಮಿನಿಮಮ್ ರೆಂಟ್ ಒಂದು 80,000 ಮಾಡ್ಕೊಳ್ಳೋಣ ಮೈ ಡಿಯರ್ಸ್. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ ಫಸ್ಟ್ 4 ಇಯರ್ಸ್ ಇಲ್ಲಿ ಇಯರ್ಸ್ ಚೇಂಜ್ ಮಾಡ್ತಿದ್ದೀನಿ. 2012, 2013, 2014, 2015, 2016, 2017 my dears. 17 right? Right my dears, ನೋಡ್ಕೊಳ್ಳಿ. ಔಟ್ಪುಟ್ ಚೇಂಜ್ ಮಾಡ್ತಾ ಇದ್ದೀನಿ. 580 ಅಲ್ವಾ? 80 means 30, 50 plus 30, 80, right? 30 ಅಂದ್ರೆ 6, right my dears. 16 ಅಂದ್ರೆ ಇಲ್ಲಿ ಎಷ್ಟು my dears ನೋಡ್ಕೊಳ್ಳಿ. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ ಫಸ್ಟ್ 4 ಇಯರ್ಸ್ my dears. ಇಲ್ಲಿ ಒಂದು 14,000 rupees ಕೊಡ್ತೀನಿ my dears. 14,000. ಇಲ್ಲೊಂದು 15,000 ಕೊಡ್ತೀನಿ my dears. ಇಲ್ಲಿ 17,000 ಕೊಡ್ತೀನಿ my dears. ಇಲ್ಲಿ ಒಂದು ನಿಮಿಷ. ಓಕೆ, ಇದು 17,500 ಕೊಡ್ತೀನಿ my dears. 17,500. ಇದು ಒಂದು 20,000 ಕೊಡ್ತೀನಿ my dears. ಇದೊಂದು 22,000 ಕೊಡ್ತೀನಿ my dears. This is called table. ಈಗ ಆಲ್ಮೋಸ್ಟ್ ನೋಡಿ my dears, ಇಯರ್ಸ್ ಫಸ್ಟ್ ಚೇಂಜ್ ಮಾಡ್ಕೊಡ್ತಿದ್ದೀನಿ. 2012 ಈಸಿ ಆಗಿರುತ್ತೆ ಅಂತ ಚೇಂಜ್ ಮಾಡ್ತಿದ್ದೀನಿ. ಫ್ರೆಶ್ ಆಗಿ ಏನು ಬರೀತಿಲ್ಲ. 13, 14, 15, 16, 17 my dears. ಔಟ್ಪುಟ್ ಎಷ್ಟಿದೆ? 14, 15 ಅಲ್ವಾ? ಔಟ್ಪುಟ್ 14,000 ಇದೆ, 15,000 ಇದೆ, ಇಲ್ಲಿ 17,000 ಇದೆ my dears. 17,000 ಇದೆ. ವೇಟ್ ಎ ಮಿನಿಟ್. 17,000 ಇದೆ my dears. ಇದೊಂದನ್ನು ಚೇಂಜ್ ಮಾಡ್ಕೋತೀನಿ. ಇದೊಂದನ್ನ 12,000 ಮಾಡ್ಕೋತೀನಿ ಔಟ್ಪುಟ್. ಯಾಕಂದ್ರೆ ಶಾರ್ಟ್ ವರ್ಕಿಂಗ್ಸ್ ಬರ್ಬೇಕು ನಮಗೆ. ಇದೊಂದನ್ನು ಔಟ್ಪುಟ್ನ 12,000 ಮಾಡ್ಕೋತಾ ಇದ್ದೀನಿ. ರೈಟ್, 17,000. ಅದಾದ್ಮೇಲೆ 17,500 ಇದೆ. 17,500. ಅದಾದ್ಮೇಲೆ ಯಾವ್ದಿದೆ? 2022. ಇದು 20,000 my dears. ಇದು 22,000 my dears. ರೈಟಾ? ಮಿನಿಮಮ್ ರೆಂಟ್ ಎಷ್ಟಿರೋದು ಪ್ರಾಬ್ಲಮ್ ಅಲ್ಲಿ? 80,000 my dears. 80 ಚೇಂಜ್ ಮಾಡ್ತಾ ಇದ್ದೀನಿ. 80,000, 80,000, 80,000, 80,000, 80,000. ಇಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ my dears. ರಿಮೈನಿಂಗ್ ಬೇಕಾದ್ರೆ ನಾವೆಲ್ಲವನ್ನು ಸಾಲ್ವ್ ಮಾಡ್ಕೊಳ್ಳೋಣ my dears. ರೈಟ್? ಸೊ ಇಲ್ಲಿ ನೋಡಿ my dears, 12,000 ಇಂಟು ಎಷ್ಟು my dears? ರಾಯಲ್ಟಿ ಎಷ್ಟಪ್ಪ? 5 per ton ಅಪ್ಪ. ರಾಯಲ್ಟಿ 5. ಸೊ 12,000 ಇಂಟು 5 ಎಷ್ಟು ಬರುತ್ತೋ ನೋಡಿ my dears. 12,000 ಇಂಟು 5 60,000 rupees ಬರುತ್ತೆ. 60,000 ರಾಯಲ್ಟಿ. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ? 20,000 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ my dears. 20,000 ಯಾಕೆಂದ್ರೆ 80 ಪೇ ಮಾಡಬೇಕಾಗಿರೋದು. ಸರ್ಪ್ಲಸ್ ನಿಲ್ my dears. ಸರ್ಪ್ಲಸ್ ರಿಕವರಿ ನಿಲ್. ಇರ್ರಿಕವರಬಲ್ ಇನ್ನೂ 4 ಇಯರ್ಸ್ ಟೈಮ್ ಇದೆ. ನಿಲ್.
ಪೇಮೆಂಟ್ ನಾವು ಎಷ್ಟು ಕೊಡಬೇಕು? 60,000 rupees ಪೇಮೆಂಟ್ ಕೊಡಬೇಕು ಮೈ ಡಿಯರ್ಸ್. ಮಿನಿಮಮ್ ಸಾರಿ 80,000 ಮಿನಿಮಮ್ ರೆಂಟ್ ಏನಿದೆಯೋ ಅದನ್ನ ನಾವೇನ್ ಮಾಡಬೇಕು? ಪೇಮೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಮೈ ಡಿಯರ್ಸ್. ಪೇಮೆಂಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ನೋಡಿ 15,000 into 5 ಮೈ ಡಿಯರ್ಸ್. 15,000 into 5 ಮಾಡಿದ್ರೆ ನಿಮಗೆ 75,000 ಬರುತ್ತೆ ಮೈ ಡಿಯರ್ಸ್. 75,000 ಅಲ್ಲಿಗೆ 5,000 ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. ಒನ್ಸ್ ಅಗೇನ್ ಸೆಕೆಂಡ್ ಇಯರ್ 5,000 ಶಾರ್ಟ್ ವರ್ಕಿಂಗ್ಸ್, ಸರ್ಪ್ಲಸ್ ನಿಲ್, ರಿಕವರಿ ನಿಲ್, ಆಫ್ಟರ್ ರಿಕವರಿ ನಿಲ್, ಸರ್ಪ್ಲಸ್ ಆಫ್ಟರ್ ನಿಲ್, ಪೇಮೆಂಟ್ 80,000 ಬರುತ್ತೆ ಮೈ ಡಿಯರ್ಸ್. ಪೇಮೆಂಟ್ ಆಲ್ಸೋ 80,000 ಮೈ ಡಿಯರ್ಸ್. 17,000 ನೆಕ್ಸ್ಟ್ ಥರ್ಡ್ ಇಯರ್ ಇರತಕ್ಕಂಥದ್ದು ನಿಮಗೆ 4 years ಮೈ ಡಿಯರ್ಸ್ ಇರೋದು. ನಮಗೆ ರೈಟ್ಸ್ ಇರುವಂತದ್ದು 4 years ಮೈ ಡಿಯರ್ಸ್. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ 4 years ಮೈ ಡಿಯರ್ಸ್. 4 years ಇರೋದ್ರಿಂದ ಈಗ ಥರ್ಡ್ ಇಯರ್ ಅಲ್ಲಿ ಇರೋದ್ರಿಂದ ನೀವು ಒಂದ್ಸಲಿ 17,000 into 5 ಮಾಡ್ಕೊಳ್ಳಿ. 17,000 into 5 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 85,000 rupees ಬರುತ್ತೆ ಮೈ ಡಿಯರ್ಸ್. 85,000 rupees ಬರುತ್ತೆ. ಅಲ್ಲಿಗೆ ಇಲ್ಲಿ ನಮ್ಗೆ ಏನ್ ಬರುತ್ತೆ? ಸರ್ಪ್ಲಸ್ 5,000 ಬರುತ್ತೆ ಮೈ ಡಿಯರ್ಸ್. ಸರ್ಪ್ಲಸ್ 5,000 ಬರುತ್ತೆ. ರಿಕವರಿ 5,000 ಮಾಡ್ಕೋಬಹುದು ನಾವು. ರಿಕವರಿ 5,000 ಮಾಡ್ಕೋಬಹುದು. ಇರಿಕವರಬಲ್ ಇನ್ನೊಂದು ವರ್ಷ ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಸೊ ಅಲ್ಲಿ ಪೇಮೆಂಟ್ ಎಷ್ಟು ಬರುತ್ತೆ ಮೈ ಡಿಯರ್ಸ್? 80,000 rupees ಪೇಮೆಂಟ್ ಬರುತ್ತೆ. Then 2015 my dears, 2015, this is the deadline for recovery of short workings my dears. This is the deadline for recovery of short workings. Deadline for recovery of short workings my dears. 17,500 into 5 ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ? 87,500 ಬರುತ್ತೆ my dears. 87,500 ಬರುತ್ತೆ. ಸೊ 87,500 ಬಂದ್ರೆ ಅಲ್ಲಿಗೆ ನಿಮ್ಗೆ ಸರ್ಪ್ಲಸ್ ಎಷ್ಟು? 7,500 ಸರ್ಪ್ಲಸ್ ಮೈ ಡಿಯರ್ಸ್. 7,500 ಸರ್ಪ್ಲಸ್ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ 5,000 ರಿಕವರಿ ಮಾಡ್ಕೊಂಡಿದೀವಿ. ಈಗ ಎಷ್ಟು ರಿಕವರಿ ಮಾಡ್ಕೋಬಹುದು ಮೈ ಡಿಯರ್ಸ್? 7,500 rupees ರಿಕವರಿ ಮಾಡ್ಕೋಬಹುದು. ನೋಡಿ ಮೈ ಡಿಯರ್ಸ್, ಟೋಟಲ್ 25,000 ಶಾರ್ಟ್ ವರ್ಕಿಂಗ್ಸ್ ಇದೆ. ದಿಸ್ ಇಸ್ ದ ಡೆಡ್ ಲೈನ್. ಟೋಟಲ್ 25,000 ಶಾರ್ಟ್ ವರ್ಕಿಂಗ್ಸ್ ಇದೆ. ನಾವ್ ಎಷ್ಟು ರಿಕವರಿ ಮಾಡ್ಕೊಂಡಿದೀವಿ? 12,500 ರಿಕವರಿ ಮಾಡ್ಕೊಂಡಿದೀವಿ. 5,000 plus 7,500 ಇದ್ರೆ ಎಷ್ಟು ಬರುತ್ತೆ? 12,500 ರಿಕವರಿ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಇರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ? 12,500 ಬರುತ್ತೆ ಮೈ ಡಿಯರ್ಸ್. 12,500 ಪೇಮೆಂಟ್ ಎಷ್ಟು ಬರುತ್ತೆ? ಸೇಮ್ ಆಸ್ ಯೂಶುವಲ್ 80,000 ಬರುತ್ತೆ ಮೈ ಡಿಯರ್ಸ್. ದೆನ್ ಇದು ಮೆಥಡ್ ಸೇಮ್ ಆ ಪ್ರಾಬ್ಲಮ್ ಹೆಂಗಿದೆಯೋ ಹಾಗೆ ಇದೆ ಮೈ ಡಿಯರ್ಸ್. ದೆನ್ ಏನಿದೆ ನಿಮಗೆ 20,000 into 5 ಮಾಡ್ಕೊಂಡ್ರೆ ನಿಮಗೆ 20,000 into 5 ಮಾಡ್ಕೊಂಡ್ರೆ ಮಿನಿಮಮ್ ರಾಯಲ್ಟಿ ಅಂತ 1 lakh rupees ಬರುತ್ತೆ ಮೈ ಡಿಯರ್ಸ್. 1 lakh ಬರುತ್ತೆ. ಅಲ್ಲಿಗೆ ಶಾರ್ಟೇಜ್ ಇರಲ್ಲ, ಸರ್ಪ್ಲಸ್ ಬರುತ್ತೆ. ಎಷ್ಟು ಸರ್ಪ್ಲಸ್? 20,000 rupees ಸರ್ಪ್ಲಸ್ ಮೈ ಡಿಯರ್ಸ್. ಬಟ್ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ, ರಿಕವರಿ ಮಾಡೋ ರೈಟ್ಸ್ ಇಲ್ಲ, ಸರ್ಪ್ಲಸ್ ಆಫ್ಟರ್ ರಿಕವರಿ ಇಲ್ಲ. ಪೇಮೆಂಟ್ ಆಸ್ ಯೂಶುವಲ್ ನಾವು ಎಷ್ಟು ಕೊಡ್ಬೇಕು ಅಂದ್ರೆ 1 lakh rupees ಕೊಡ್ಬೇಕು ಮೈ ಡಿಯರ್ಸ್. 1 lakh rupees ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ದೆನ್ 22,000 into 5 ಮಾಡ್ಕೊಂಡ್ರೆ ಮೈ ಡಿಯರ್ಸ್, 22,000 into 5 ಮಾಡ್ಕೊಂಡ್ರೆ 1,10,000 rupees ಬರುತ್ತೆ ಮೈ ಡಿಯರ್ಸ್ ರಾಯಲ್ಟಿ. 1,10,000 ಬರುತ್ತೆ. ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್, ಸಾರಿ ಶಾರ್ಟ್ ವರ್ಕಿಂಗ್ಸ್ ನಿಲ್. ಸರ್ಪ್ಲಸ್ ಎಷ್ಟು ಬರುತ್ತೆ? 30,000 rupees ಸರ್ಪ್ಲಸ್ ಬರುತ್ತೆ ಮೈ ಡಿಯರ್ಸ್. 30,000 ಬರುತ್ತೆ. ಬಟ್ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ, ಈ ರಿಕವರಿ ಮಾಡೋ ರೈಟ್ಸು ಇಲ್ಲ, ಸರ್ಪ್ಲಸ್ ಆಫ್ಟರ್ ರಿಕವರಿ ಮಾಡೋ ರೈಟ್ಸು ಇಲ್ಲ. ದ ಪೇಮೆಂಟ್ ಈಸ್ 1,10,000 my dears. 1,10,000. This is the table. This is the table, my dear students. This is the table, and on the base of this table, you should be solve the problem. You should be solve the problem, my dear students. On the base of this table, ಈ ಟೇಬಲ್ ಬೇಸ್ ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಈ ಟೇಬಲ್ ಬೇಸ್ ಮೇಲೆ ನೀವೇನ್ ಮಾಡಬೇಕು? ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ ಮೈ ಡಿಯರ್ಸ್. ನೋಡ್ಕೊಳ್ಳಿ. ಸೊ 80,000 ಮಿನಿಮಮ್ ರೆಂಟ್ ಇರುತ್ತೆ. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಹೆಂಗ್ ಬಂದಿದೆಯೋ ಹಂಗೆ 2 years ಶಾರ್ಟ್ ವರ್ಕಿಂಗ್ಸ್, 2 years ಸರ್ಪ್ಲಸ್ ಬಂದ್ರು ಸಾಕಾಗಲ್ಲ. ಸೊ ಇರ್ರಿಕವರಬಲ್ ಅಂತ 12,500 ಬರುತ್ತೆ. ರೈಟ್, ಆಸ್ ಯೂಶುವಲ್ ಇದೆ. ಜರ್ನಲ್ ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ರಾಯಲ್ಟಿ ಟೇಬಲ್ ಅಂಡ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಮೈ ಡಿಯರ್ಸ್. ಆಕ್ಚುಲಿ ಏನ್ ಮಾಡಬೇಕು ಅಂದ್ರೆ, ವೇಟ್ ಎ ಮಿನಿಟ್, ಪ್ರಿಪೇರ್ ರಾಯಲ್ಟಿ ಟೇಬಲ್, pass necessary journal entries and necessary ledger accounts my dears, and necessary
ಲೆಡ್ಜರ್ ಅಕೌಂಟ್ಸ್, ನೆಸೆಸರಿ ಲೆಡ್ಜರ್ ಅಕೌಂಟ್ಸ್. ಇದನ್ನ ನೀವು ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ನನಗೆ ಕಳಿಸ್ಬೇಕು ಮೈ ಡಿಯರ್ಸ್, ಇಂಡಿವಿಜುವಲ್ ಆಗಿ ಕಳಿಸ್ಬೇಕು. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್. ಬೇರೆಯವ್ರ ಕ್ಲಾಸ್ಗಳು ಮಾಡ್ತಿದ್ರೆ ಅಟೆಂಡ್ ಆಗಿ. ಸೊ ಟುಡೇಸ್ ಅಟೆಂಡೆನ್ಸ್ ಇಸ್ 40 ಮೆಂಬರ್ಸ್, ರೈಟ್? ಸೊ ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಬೈ ಬಾಯ್.